ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶಾಂತಲಾ ಉಮೇಶ್. ಇವತ್ತು ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನನ್ನ ಫೇಸ್ ಫುಲ್ಲು ಡಲ್ ಆಗಿದೆ. ನಮಗೆ ಜರ್ನಿ ಅಂದ್ರೂ ಸ್ವಲ್ಪ ಕಾರ್ ಜರ್ನಿ ಆಗಲ್ಲ, ಅದಕ್ಕೆ ಫೇಸ್ ಫುಲ್ ಡಲ್ ಆಗಿದೆ. ವರ್ಷಕ್ಕೆ ಒಂದೇ ಸರಿ ನಮ್ಮ ಮನೆ ದೇವ್ರ ಪೂಜೆ ಇರೋದು, ಜನವರಿ 24ಕ್ಕೆ. ಅದಕ್ಕೆ ಊರಿಗೆ ಹೋಗ್ತಾಯಿದ್ದೀವಿ, ಮನೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ. ನಾವು ಸಂಜೆ 23 ಸಂಜೆ 5 ಗಂಟೆಗೆ ಹೊರಟಿದ್ವಿ. ಬೆಳಗ್ಗೆ 1-1:30 2 ಗಂಟೆಗೂ ಊರು ತಲುಪಿದ್ವಿ. ಅಮ್ಮನ ಮನೇಲಿ ಉಳಿದು ಇವಾಗ ಸಿಗಂದೂರು ದೇವಸ್ಥಾನಕ್ಕೆ ಹೋಗಿ ಮುಂದೆ ಹೋಗೋಣ ಅಂತ ರೆಡಿಯಾಗಿ ಹೊರಟಿದ್ದೀವಿ. ನಾವು ಹೋಗಿ ಅಮ್ಮನ ಮನೇಲಿ ಉಳಿದು ಬೆಳಗ್ಗೆ 11:30 12 ಗಂಟೆಗೆಲ್ಲ ಹೊರಟ್ವಿ ಮನೆಯಿಂದ. ಸಿಗಂದೂರು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು, ನಮ್ಮದು ಮನೆ ದೇವ್ರ ಪೂಜೆ ಇರೋದು 24ರ ಸಂಜೆ ಇರೋದು, ಕುಂದಾಪುರದಲ್ಲಿರೋದು. ಹಾಗಾಗಿ ದರ್ಶನ ಎಲ್ಲ ಮುಗಿಸ್ಕೊತಾ ಹೋಗೋಣ ಅಂತ ಹೊರಟ್ವಿ. ನಾವು ಸಿಗಂದೂರು, ಕೊಲ್ಲೂರು, ಮಾರ್ನಕಟ್ಟೆ ಎಲ್ಲನೂ ಮುಗಿಸ್ಕೊಂಡು ಹೋಗೋಣ, ಆ ಕಡೆಯಿಂದ ಬರಬೇಕಿದ್ರೆ ಆಗಲ್ಲ, ಇವಾಗಲೇ ಮುಗಿಸ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಆದರೆ ಕೊಲ್ಲೂರಿಗೆ ಹೋಗೋದಕ್ಕಾಗಲಿಲ್ಲ, ಟೈಮ್ ಆಗೋಯ್ತು. ಇಷ್ಟು ಅಗಲ ಇದ್ರೆ ಸರಿ ಆಗುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಇಷ್ಟೇ ಅಗಲ ಇರಬೇಕು. ಏನು ಗಾಡಿಗಳು ಬರೋದು ಸ್ಪೀಡ್ ಅಂದರೆ ಫೋಟೋ ಏನು ಬೇಡ, ನನಗೆ ಹೋಗಲ್ಲ, ನೀವು ಹಿಡಿದ್ರೆ ಸಾಕಾಗಿತ್ತು. ನಾಡ್ದು ನೋಡೋಣ ಬರ್ಬೇಕಿದ್ರೆ. ಸಂಜೆ ಟೈಮ್ ಬರ್ಬೇಕು. ಅವತ್ತು ಲೈಟ್ ಹಾಕಿದ್ರು ಪಪ್ಪ ನಾನು ಬರ್ಬೇಕಿದ್ರೆ. ಎಷ್ಟು ಚೆನ್ನಾಗಿ ಕಾಣೋದು ಗೊತ್ತಾ? ಗಾಡಿಗಳು ನೋಡ್ರಿ ಎಷ್ಟೊಂದಿದ್ದಾವೆ. ಎಷ್ಟು ಕಾರ್ ಇದೆ ನೋಡಿ ನಿಲ್ಸಿನಲ್ಲ. ಅವತ್ತು ಎಷ್ಟೊಂದು ಗಾಡಿಗಳಿತ್ತು ಗೊತ್ತಾ? ನೀರು ಸುಮಾರು ಖಾಲಿ ಆಗೈತಲ್ಲ. ಲಾಂಚ್ ಎಲ್ಲಿದ್ದಾವು? ಎಲ್ಲೋ ಸೈಡಿಗೆ ಎಳೆದಿಟ್ಟಿರ್ಬೇಕು. ಎಲ್ಲಿ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ. ಎಲ್ಲಿ ಲಾಂಚಲ್ಲ ಹೋಟ್ಲು ಮಾಡೋದು? ಹಾಂ, ಹೇಳ್ತಾ ಇದ್ರಲ್ಲ ಅವತ್ತು. ಇಲ್ಲಿಂದ 1-2 ಕಿಲೋಮೀಟ್ರಾ? ನೋಡ್ರಿ ಗಾಡಿಗಳೆಲ್ಲ. ಬೈಕಿಗ ಇವಾಗ ಸೇತುವೆ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ದೇವಸ್ಥಾನ ರಶ್ ಇರುತ್ತೆ. ಎನಿ ಟೈಮ್ ಗಾಡಿಗಳು ಓಡಾಡ್ತಾ ಇರುತ್ತೆ. ಇವಾಗ 1 ಅವರ್ಗೆ 2 ಅವರ್ಗೆ ದರ್ಶನ ಮಾಡ್ಕೊಂಡು ಬರ್ತೀವಿ ಅನ್ನೋ ಮಾತೇ ಇಲ್ಲ. ಒಂದು ದಿನವೇ ಬೇಕು, ಒಂದು ಇಡೀ ದಿನವೇ ಬೇಕಾಗುತ್ತೆ. ನಮ್ಮ ಮನೆಯವ್ರ ಅಕ್ಕನ ಮಗ ಕುಮಾರ ಅವಾಗ ಸಿಗಂದೂರು ದೇವಸ್ಥಾನದಲ್ಲಿ ಸ್ವಲ್ಪ ದಿನ ಇದ್ದ, ಸ್ವಲ್ಪ ಟೈಮು. ಹಾಗಾಗಿ ನಮಗೆ ಒಳಗಡೆನೇ ಬೇಗ ಬಿಟ್ಟರು. ಒಂದು 10 ನಿಮಿಷ 1/4 ಗಂಟೆಲೆಲ್ಲ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೊರಟ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನಾರ್ಮಲ್ ದಿನದಲ್ಲಿ ಇಷ್ಟೊಂದು ಗಾಡಿಗಳಿದೆ, ಪಾರ್ಕಿಂಗಿಗೆ ಜಾಗ ಇಲ್ಲದೇ ಎಲ್ಲಿ ಬೇಕಲ್ಲಿ ಗಾಡಿಗಳು ನಿಲ್ಲಿಸಿದ್ದಾರೆ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ, ಹೋಗಿ ಬರೋದು ತುಂಬ ಕಷ್ಟ ಆಗುತ್ತೆ. ನಾವು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ 1:30 2 ಆಗಿತ್ತು. ಊಟ ಟೈಮ್ಗೆ ಹೋದ್ವಿ. ದರ್ಶನ ಮುಗಿಸಿ ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ನಾವು ಊಟ ಟೈಮ್ಗೆ ಕರೆಕ್ಟಾಗಿ ಹೋಗಿರೋದ್ರಿಂದ ನಾವೇನು ತುಂಬ ಹೊತ್ತು ವೆಯ್ಟ್ ಮಾಡೋ ಅಂಥದ್ದು ಏನಿರಲಿಲ್ಲ. ದರ್ಶನವೂ ಬೇಗ ಆಯಿತು. ಸೀದಾ ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಹೊರಟ್ವಿ. ಇಲ್ಲಿ ದರ್ಶನ ಎಲ್ಲ ಮುಗಿಸಿ ನಮ್ಮ ಊರಿಗೆ ನಮ್ಮ ರೆಸ್ಟ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೊರಡೋ ಜನಗಳು ಅಲ್ಲಿ ಇರಲ್ಲ. ಇಲ್ಲೇನಾ? ತುಂಬ ರಶ್ ಐತಲ್ಲ.
ಹಾಕ್ಸ್ಕೊಬೇಕಾಯ್ತಾ? ಜಾಸ್ತಿ ತಿನ್ನೋಕ್ಕಾಗಲ್ಲಮ್ಮ, ಹಾಕ್ಸ್ಕೊ, ಎಷ್ಟು ಬೇಕಷ್ಟು ಹಾಕ್ಸ್ಕೊ. ತಿನ್ಬೇಕಾಯ್ತಾ, ವೇಸ್ಟ್ ಮಾಡಬಾರ್ದು. ಹಾಕ್ಲಾ ನಾನು ಕೂಡ? ನಾನು ಹಾಕ್ತೀನಿ ಬಿಡು. ನನ್ನ ಮಗಳು ಡ್ರೆಸ್ ಚೇಂಜ್. ಹಾಯ್ ಫ್ರೆಂಡ್ಸ್, ಬ್ಯಾಕ್ ಟು ಮೈ ಚಾನೆಲ್. ಹೆಣ್ಮಗು ಗಂಡ್ಮಗು, ಹೆಣ್ಮಗು ಗಂಡ್ಮಗು. ನಾವು ಕೊಲ್ಲೂರೇನು ಹೋಗಲಿಲ್ಲ, ಮಾರನಕಟ್ಟೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲಿ ಹಣ್ಕಾಯಿ ಮಾಡಿಸ್ಲೇಬೇಕಿತ್ತು. ಹಾಗಾಗಿ ಮಾರನಕಟ್ಟೆಗೆ ಹೊರಟ್ವಿ. ಕ್ಲೋಸಿಂಗ್ ಟೈಮಿಗೆ ಹೋಗಿದ್ವಿ. ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಹಿಂಗೆ ಈ ಕಡೆ ಬರ ಚಿನ್ನ. ಅವಳಿಗೇನೇ ಬೇಕು? ಏನು ಬೇಕು? ಆರಾಧ್ಯ ಮತ್ತೆ ಉಮೇಶ್ ಶಾಂತಲ್ಲ ಸಾನಿದ್ದೆ? ನನ್ನಂತೆ ಶಾಂತಿಲ್ಲ ಇಲ್ಲ. ಇಲ್ಲ ನಮ್ಮ ಮನೆಗೆ ನಾವು ಪಾರ್ಕಿಂಗ್ ಇಲ್ಲ. ನಾಡಿನ ಸೋಮವಾರ ದಿನಾಂಕ 26ರಂದು ಸಂಜೆ 6:30ರಿಂದ ಪುಸ್ತಕವನ್ನು ಆರಿಸಿಕೊಳ್ಳಲಾಗಿದೆ. 7 ಗಂಟೆಯಿಂದ ಪೂರ್ವಕ ಅನ್ನ ಪ್ರಸಾದವನ್ನು ಉಚ್ಚದಲ್ಲಿ ವಿರಚಿಸಿರುವ ನಂಗೆ ಯೂಟ್ಯೂಬ್ ಫೋಟೋ ನಮ್ಮ ಗ್ಯಾಂಗಿನ ಅಂದಿರಲಿ ಎಲ್ಲ ನೋಡ್ರಿ ಈ ಕಡೆ ಫೋಟೋ. ನಾವು ಸ್ವಲ್ಪ ಹೋಗೋದು ಲೇಟ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಆಗಿಬಿಟ್ಟಿತ್ತು. ನಮ್ಗೆ ಜಾಗನೇ ಸಿಕ್ಕಿರಲಿಲ್ಲ ಮುಂದ್ಗಡೆ ಕೂತ್ಕೊಳ್ಳೋಕ್ಕೆ. ಅದಕ್ಕೆ ಹಿಂದ್ಗಡೆನೇ ಕೂತ್ಕೊಂಡು ನೋಡಿದ್ವಿ. ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹಿಂದ್ಗಡೆ ಕೂತ್ಕೊಂಡು ಟಿವಿ ನೋಡ್ತಾ ಇದ್ವಿ. ಅಲ್ಲೇ ಊಟದ ವ್ಯವಸ್ಥೆ ಎಲ್ಲ ಮುಗಿತು. ಎಲ್ಲ ಮುಗಿಸ್ಕೊಂಡು ರಾತ್ರಿ 11 ಗಂಟೆವರೆಗೆ ಹೊರಟ್ವಿ ಅಲ್ಲಿಂದ. ಚಿನ್ನ ಹೋಗೋಣ, ಒಳಗಡೆ ಹೋಗೋಣ. ಅಲ್ಲೇ ಒಬ್ಬರು ಪೂಜಾರಿದ್ರು, ಅವ್ರನ್ನ ಕೇಳಿದೆ ವಿಡಿಯೋ ಮಾಡ್ಕೋಬೋದಾ ಅಂತ. ಸರಿ ಆಯಿತು ಮಾಡ್ಕೊಳ್ಳಿ ಅಂತ ಹೇಳಿದರು. ಅವ್ರ ಪರ್ಮಿಷನ್ ತೊಗೊಂಡೆ ವಿಡಿಯೋ ಮಾಡಿಕೊಂಡೆ. ನಾನು ಮದುವೆ ಆದಮೇಲೆ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ನನ್ನ ದೊಡ್ಡ ಮಗಳು ಹುಟ್ಟಿ 1 ವರ್ಷಕ್ಕೆ ಹೋಗಿದ್ವಿ. ಅದಾದಮೇಲೆ ಈಗ ಚಿಕ್ಕ ಮಗಳು ಹುಟ್ಟಿದ ಮೇಲೆ ಅವಳಿಗೆ ದೇವ್ರ ದರ್ಶನ ಮಾಡಿಸೋಣ ಅಂತ ಹೋಗಿರೋದು. ಇದು ಸೆಕೆಂಡ್ ಟೈಮ್ ನಾನು ಹೋಗಿರೋದಷ್ಟೇ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ರಾತ್ರಿ 12 ಗಂಟೆಗೆ ಹೊರಟ್ವಿ ಅಲ್ಲಿಂದ. ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಅಲ್ಲೇ ಸುಮ್ಮನೆ ಕೂತ್ಕೊಂಡಿದ್ವಿ ಮಾತಾಡ್ತಾ. ಅಲ್ಲೊಂದು ಮಾವಿನ ಗಿಡದಲ್ಲಿ ತುಂಬ ಅಂದರೆ ತುಂಬ ಮಾವಿನಕಾಯಿ ಬಂದಿತ್ತು. ಅದನ್ನು ಸುಮ್ಮನೆ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು ಅಂದರೆ ತುಂಬ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ಆಲ್.